ಚಿಟಕಿ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡೆ ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕೋತಾ ಇದ್ದೀನಿ. ಯಾಕೆಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಬೇಕಾದ್ರೆ ನೀವು ಚಿರೋಟಿ ರವೆ ಮೈದಾನ ಹಾಕೋಬೋದು. ನಾನು ಬರೀ ಹಾಲಿನ ಪುಡಿ ಒಂದು ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಎಲ್ಲ ಸ್ವಲ್ಪ ಕಲಿಸ್ಕೊಳ್ಳೋಣ. ಸ್ವಲ್ಪ ಎಷ್ಟು ಬೇಕಷ್ಟು ಹಾಲು ಹಾಕೋಬೋದು, ನೀರು ಹಾಕೋಬೋದು. ನಾನು ಹಾಲೇ ಹಾಕೋತೀನಿ. ಹಾಲು ಇರೋದ್ರಿಂದ ನನಗೆ ಹಾಲು ಹಾಕೊಂಡೆ ಕಲಿಸ್ಕೊತೀನಿ. ಎಷ್ಟು ಸಾಫ್ಟ್ ಬೇಕೋ ಅಷ್ಟು ಸಾಫ್ಟ್ ಕಲಿಸ್ಕೊಳ್ಳೋಣ. ಕಲಿಸ್ಕೊತಾ ಇದ್ದೀನಿ. ಹಾಲು ಎಷ್ಟು ಬೇಕಷ್ಟು ಬಿಟ್ಟು ಕಲಿಸ್ಕೊಂಡು ಆಮೇಲೆ ಅದೇನು 5-10 ನಿಮಿಷ ಬನ್ನಿ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಲ್ಲಿ ಕಲಿಸಿ ಅಲ್ಲಿ ಹಾಕ್ಬೋದು. ಜಾಮೂನು ಉಂಡೆ ಮಾಡಿ ನೋಡಿ ಎಷ್ಟು ಬೇಕಷ್ಟು ಕಲಿಸ್ಬೋದು. ಆದಮೇಲೆ ನಾನು ಇದೊಂದು ಫುಲ್ ಪ್ಯಾಕೆಟ್ ಎತ್ಕೊತಾ ಇದ್ದೀನಿ. ಫುಲ್ ಪ್ಯಾಕೆಟ್ಗೆ 1/4 kg ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು 1/4 kg ಸಕ್ಕರೆ ಹಾಕಿ ನೀರು ಕುದಿಯೋಕೆ ಇಕ್ಕಿದ್ದೀನಿ. ಅದಕ್ಕೆ 1-2 ಏಲಕ್ಕಿ ಕಾಯಿ ಒಡೆದು ಹಾಕಿದ್ದೀನಿ ನಾನು. ಈಗ ಹಿಟ್ಟು ಕಲಸಾಗಿದೆ. ಈಗ ಬಿಡೋಣ ನಾವು. ಎಣ್ಣೆಕಾಯಿ ಇಟ್ಟಿದ್ದೀನಿ. ಸ್ಪೂನಲ್ಲಿ ಕಲಿಸೋದ್ರಿಂದ ಹೊಡೆಯೋ ಚಾನ್ಸ್ ಕಮ್ಮಿ ಇರುತ್ತೆ. ನಾನು ಅದಕ್ಕೆ ಸ್ಪೋರ್ಕಲ್ಲೇ ಇದು ಮಾಡ್ತಾ ಇದ್ದೀನಿ. ನಾನು ಅದರಲ್ಲೇ ಸಣ್ಣ ಕಾವಲ್ಲಿ ಇಟ್ಕೊಂಡೆ ಬೇಯಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿ ಗರ್ಗರಿಯಾಗಿರುತ್ತೆ. ಅದರ ಟೇಸ್ಟೇ ಸೇಮ್ ನಾವೇನು ಬೇಕರಿಯಲ್ಲಿ ತಿಂತೀವಿ ಅದೇ ಬರುತ್ತೆ. ಹಾಲಿನ ಪುಡಿ ಹಾಕೋದ್ರಿಂದ ನೋಡಿ ಹೆಂಗಾಗಿದೆ. ಈಗ ನೀರು ಏನು ಸಕ್ಕರೆ ಪಾಕ ತೆಗೆದಿಟ್ಟಿದೆ ಅದಕ್ಕೆ ಹಾಕೊಳ್ಳೋಣ. ನೋಡಿ ಆಲ್ರೆಡಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬಿಡೋಣ. ಆಮೇಲೆ ಹೆಂಗಾಗಿರುತ್ತೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡೋಣ ಬನ್ನಿ ಇವಾಗ ಹೆಂಗಾಗಿದೆ ಅಂತ. ನೋಡಿ ಹೆಂಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟ್ ಆಗಿರುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ನೋಡಿ ಸಖತ್ ಟೇಸ್ಟ್ ಆಗುತ್ತೆ. ನೀವು ಟ್ರೈ ಮಾಡಿ ನನಗೂ ಹೇಳಿ ಫ್ರೆಂಡ್ಸ್.